ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋ ಬೆಳವಣಿಗೆ ಬಗ್ಗೆ ಕಾಂಗ್ರೆಸ್ ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ. ಏನಾಗ್ತಾ ಇದೆ, ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಪವರ್ ಶೇರಿಂಗ್ನ ಕೌತುಕದ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ಮಾತು. ಒಂದು ಕಡೆ ದೆಹಲಿಗೆ ಸಿಎಂ ಡಿಸಿಎಂ ಪರೇಡ್ ನಡೆಸ್ತಾ ಇದ್ದಾರೆ, ಒಬ್ಬರಾದ್ಮೇಲೆ ಒಬ್ಬರು ಹೋಗ್ತಿದ್ದಾರೆ. ಮತ್ತೊಂದು ಕಡೆ ಸಚಿವರಿಂದ ಹೈಕಮಾಂಡ್ನ ಜಪ. ಎಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು. ನಾಯಕತ್ವ ಬದಲಾವಣೆ, ಪುನಾರಚನೆ, ಇದನ್ನು 1000 ಸರ್ತಿ ಹೇಳಿದ್ದಾರೆ ಎಲ್ಲರೂ. ಸಿಎಂ, ಪಕ್ಷದ ಅಧ್ಯಕ್ಷರು, ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡ್ತಾರೆ. ನನ್ನ ಖಾತೆ ಬದಲಾವಣೆಗೆ ಕೇಳಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೇನು ಪೊಲೀಸರ ಮೇಲೆ ಕೋಪ ಇಲ್ಲ, ನಾನು ಯಾಕೆ ಖಾತೆ ಬದಲಾವಣೆ ಕೇಳ್ಕೊಳ್ಳಿ ಅಂತ ಮಹಾದೇವ್ನವರು ಅದೇ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ಅದೇ ಬಿಹಾರ್ ಎಲೆಕ್ಷನ್ ಆದಮೇಲೆ ಅವರು ಭೇಟಿಯಾಗಿಲ್ಲಲ್ಲ ಅಧ್ಯಕ್ಷರನ್ನ, ಸಹಜವಾಗಿ ಭೇಟಿ ಆಗ್ತಾರೆ. ಅಧ್ಯಕ್ಷ ಸಂಪುಟ ಪುನರಚನೆ ಆಗ್ತಾ ಇದೆ, ಅದಕ್ಕೆ ಒಪ್ಪಿಗೆ ಸಿಕ್ಕಿದೆ. ಈ 2.5 ವರ್ಷ ಅನ್ನೋ ಕಾರಣಕ್ಕಾಗಿ ಪುನರಚನೆ ಆಗಬೇಕು ಅಥವಾ ಸರ್ಕಾರಕ್ಕೊಂದು ಹೊಸ ಇದು ಏನೂ ನಮ್ಗೆ ಗೊತ್ತಿಲ್ಲ. ಅದು AICCಗೆ ಮತ್ತು ಅಧ್ಯಕ್ಷರಿಗೆ ಗೊತ್ತಿರೋ ವಿಷಯ. ಅವ್ರು ಕೂತ್ಕೊಂಡು ಏನು ಮಾಡಬೇಕು, ಏನು ಮಾಡಬಾರ್ದು, ಏನಾಗಬೇಕು, ಏನಾಗಬಾರ್ದು ಅವ್ರು ತೀರ್ಮಾನ ಮಾಡ್ತಾರೆ. ಮೊನ್ನೆ ಕೂಡ CM ಜೊತೆಗೆ ಹೋಗಿದ್ರಲ್ಲ ಸರ್? ಅಲ್ಲ, GM 40 ವರ್ಷದಿಂದ ಹೋಗೋದು ಬರೋದು ಇರೋದು ಜೊತೆಗೆ ಇದ್ದೇ ಇದ್ವಿ ನಾವು ಸಿನ್ಸ್ 40 years. ಇಟ್ಸ್ ನಾಟ್ ಎ ನ್ಯೂ ಥಿಂಗ್. ಇವತ್ತಿನ ಭೇಟಿ ವಿಶೇಷ ಏನು? ವಿಶೇಷ ಏನಿರೋದಿಲ್ಲ. AICC ಪ್ರೆಸಿಡೆಂಟರು ಭೇಟಿ ಆಗಬೇಕಲ್ಲ ಹೋದಾಗ, ನಾವೆಲ್ಲ ಭೇಟಿ ಆಗ್ತೀವಿ ಹೋದಾಗ ಲೀಡ್ರ್ಗಳನ್ನ. ಸೊ ಅದೇ ಇದರಲ್ಲಿ ಬಿಹಾರ್ ಎಲೆಕ್ಷನ್ ಆಯಿತು, ಅದ್ರ ಬಗ್ಗೆ ಚರ್ಚೆ ಮಾಡುವುದು ಮತ್ತು ಬೇರೆ ಭೇಟಿಯಾದಾಗ ಸಹಜವಾಗಿ ರಾಜಕೀಯ, ಅಭಿವೃದ್ಧಿ, ಗವರ್ನೆನ್ಸು, ಎವ್ರಿಥಿಂಗ್ ದೇ ವಿಲ್ ಡಿಸ್ಕಸ್. ನಿಮಗೆ ಕ್ರಾಂತಿ ಹೇಳಿದವರೇ ಈಗ ಗೊತ್ತಿಲ್ಲಪ್ಪ, ಅದು ಏನು ಕ್ರಾಂತಿ ಅನ್ನೋದೇ ಗೊತ್ತಿಲ್ಲ ನಮಗೆ. ಚಾನ್ಸಸ್ ಇದೆ ಸರ್ ಪುನರಚನೆ ಆಗುವಂಥ ಚಾನ್ಸಸ್? ಗೊತ್ತಿಲ್ಲಲ್ಲ ನೋಡಿ, ನಿಮಗೆ ಗೊತ್ತಿದೆ ಅಲ್ಲ, ನೀವೇ ನಮ್ಮನ್ನು ಕೇಳ್ತೀರ. ನಿಮಗೆ ಕ್ರಾಂತಿ ಹೇಳಿದವರೇ ಈಗ ಗೊತ್ತಿಲ್ಲಪ್ಪ, ಅದು ಏನು ಕ್ರಾಂತಿ ಅನ್ನೋದೇ ಗೊತ್ತಿಲ್ಲ ನಮಗೆ. ಚಾನ್ಸಸ್ ಇದೆ ಸರ್ ಪುನರಚನೆ ಆಗುವಂಥ ಚಾನ್ಸಸ್? ಗೊತ್ತಿಲ್ಲಲ್ಲ ನೋಡಿ,